ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಾವು ಇವತ್ತು ಸ್ಟಡಿ ಮಾಡತ್ತೇವೆ ಕ್ಲಾಸ್ ನಂಬರ್ 21 ಸಂಸತ್ತು ಪಾರ್ಟ್ 4. ಸಂಸತ್ತು ಪಾರ್ಟ್ 4 ಯಾಕೆ ಮಾಡಬೇಕಾಗಿತ್ತು ಅಂತಂದು ಆಲ್ರೆಡಿ ನಾನು ನಿನ್ನೆ ಹೇಳಿಬಿಟ್ಟೇನೆ. ಯಾಕಂದ್ರೆ ಮ್ಯಾಕ್ಸಿಮಮ್ 20 to 25 ಮಿನಿಟ್ಸ್, ಹಬ್ಬಬ್ಬ ಅಂದ್ರೆ 30 ಮಿನಿಟ್ಸ್ ಮಾಡ್ಬೋದು. ಅದಕ್ಕಿಂತ ಮೇಲೆ ನಿಮಗೂ ಮನ್ಸಿರೋದಿಲ್ಲ ಓದಾಕ. ಹೀಗಾಗಿ ಸಾಕು, ಜಾಸ್ತಿ ತಲೆ ನಿಮ್ಮದು ಹಾಫ್ ಮಾಡೋದು ಬೇಡ, ನಂದು ಹಾಫ್ ಮಾಡ್ಕೊಳ್ಳೋದು ಬೇಡ ಅಂತಂದು ಪಾರ್ಟ್ ಬೈ ಪಾರ್ಟ್ ಮಾಡತ್ತೀನಿ. ಸೊ ಆರಾಮಾಗಿ ಓದ್ಕೊರಿ. ನಾವೀಗ ಆಲ್ರೆಡಿ ರಾಜ್ಯಸಭೆ ಬಗ್ಗೆ ಮುಗಿಸೇವಿ. ಈಗ ಏನು ಮಾಡಬೇಕು ಅಂತಂದ್ರೆ ಡಿಫ್ರೆನ್ಸಸ್ಸನ್ನು ನಾವು ಏನು ಮಾಡಿದ್ವಿ, ಹಣಕಾಸು ಮಸೂದೆ ಮತ್ತು ಖಾಸಗಿ ಮಸೂದೆ ಅಂತಂದು ಅದನ್ನ ಡಿಫ್ರೆನ್ಷಿಯೇಷನನ್ನು ಮಾಡಿದ್ವಿ. ಈಗ ಏನು ಮಾಡಬೇಕು, ಸಾರ್ವಜನಿಕ ಮಸೂದೆ. ಏನೋ ಸಾರ್ವಜನಿಕ ಮಸೂದೆ ವರ್ಸಸ್ ಯಾವುದು, ಖಾಸಗಿ ಮಸೂದೆ. ಯಾವುದು, ಖಾಸಗಿ ಮಸೂದೆ ಬಗ್ಗೆ ಏನು ಮಾಡೋಣ, ಡಿಸ್ಕಷನನ್ನು ನಾವು 1 by 1 ನೋಡ್ಕೊತ ಹೋಗೋಣಂತ. ಸೊ ಇದನ್ನು ಲೈನ್ ಹೊಡೆದಿರ್ತೀನಿ, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ನಾನು 1 by 1 ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೇನೆ. ಸೊ ಫಸ್ಟ್ ಒನ್ ಏನೈತಿ ಇದ್ರಾಗ, ಸಾರ್ವಜನಿಕ ಮಸೂದೆಯನ್ನು ಯಾರು ಮಂಡಿಸಬಹುದು? ಸಾರ್ವಜನಿಕ ಮಸೂದೆಯನ್ನು ಒಬ್ಬ ಮಂತ್ರಿಯವರು ಮಾತ್ರ ಮಂಡಿಸಬಹುದು. ಖಾಸಗಿ ಮಸೂದೆಯನ್ನು ಯಾರು? ಖಾಸಗಿ ಮಸೂದೆ ಆ್ಯಸ್ ಯೂಶುವಲ್ ಇಲ್ಲಿ ಹೇಳಿಬಿಟ್ರ, ಮಂತ್ರಿ ಅಂದ್ರೆ ಮಂತ್ರಿಯನ್ನು ಬಿಟ್ಟು ಸಂಸತ್ತಿನ ಯಾವುದೇ ಸದಸ್ಯ, ಯಾರು ಸಂಸತ್ತಿನ ಯಾವುದೇ ಸದಸ್ಯರಾದರೂ ಏನು ಮಾಡ್ಬೋದು, ಮಂಡಿಸಬಹುದು. ಇದು ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಏನು, ಸಾರ್ವಜನಿಕ ಮಸೂದೆ ಏನು ಒಳಗೊಂಡಿರ್ತತಿ? ಇದೇನು ಒಳಗೊಂಡಿರ್ತತಿ, ಸರ್ಕಾರದ ನೀತಿಗಳನ್ನು, ಏನೋ ಸರ್ಕಾರದ ನೀತಿಗಳನ್ನು ಅಥವಾ ಆಡಳಿತ ಪಕ್ಷದ ನೀತಿ ಅಂದರೂ ನಡೀತದ. ಆಡಳಿತ ಪಕ್ಷದ ನೀತಿಗಳನ್ನು ಒಳಗೊಂಡಿರ್ತತಿ. ಖಾಸಗಿ ಮಸೂದೆ ಏನು ಒಳಗೊಂಡಿರ್ತದೆ ಹಂಗಂದ್ರೆ, ಮತ್ತು ಇದು ಸರ್ಕಾರದ ಆಡಳಿತ ನೀತಿಯನ್ನು ಒಳಗೊಂಡ್ರೆ, ಖಾಸಗಿ ಮಸೂದೆ ಏನು ಮಾಡ್ತತಿ, ಸಾರ್ವಜನಿಕ ವಿಷಯಕ್ಕೆ ಸಂಬಂಧಿಸಿದ, ಅದು ರಿಲೇಟೆಡ್, ಇದು ವಿರೋಧ ಪಕ್ಷದ, ಯಾವುದು ವಿರೋಧ ಪಕ್ಷದ ನಿಲುವು, ಅವರ ನಿಲುವು ಏನೈತಿ ಅನ್ನೋದನ್ನು ಪ್ರತಿಬಿಂಬಿಸ್ತತಿ. ಸೊ ಥರ್ಡ್ ಒನ್ ಏನು ಹೇಳ್ತತಿ, ಇದಕ್ಕೆ ಸಂಸತ್ತಿನ ಅನುಮೋದನೆ ದೊರೆಯುವ ಸಾಧ್ಯತೆ ಹೆಚ್ಚಿರ್ತತಿ. ಅನುಮೋದನೆ ದೊರೆಯುವ ಸಾಧ್ಯತೆ ಹೆಚ್ಚು. ಇದಕ್ಕೆ 99.9% ಏನಿರ್ತತಿ, ಕಡಿಮೆ ಇರ್ತತಿ. ಯಾಕಂದ್ರೆ ಇದು ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ವಿರೋಧ ಪಕ್ಷದವರು ನಿಲುವನ್ನು ಹೊಂದಿದಾಗ ಯೂಶುವಲಿ ಸರ್ಕಾರವನ್ನು ನಡೆಸೋರು ಯಾರು ನಡೆಸ್ತಾರೆ? ಸರ್ಕಾರನ ಮೆಜಾರಿಟಿ ಇದ್ದರೆ ನಡೆಸ್ತಾರೆ. ಸೊ ಹಾಗಾಗಿ ಇಲ್ಲಿ 80% ಇವರು ಸರ್ಕಾರ ನಡೆಸೋರು ಇದ್ರೆ 20% ಇವರು ಇರ್ತಾರೆ. ಹೌದಾ? 20-30 ವಾಟ್ ಎವರ್ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಆ ಪ್ರೆಸೆಂಟ್ ಗೌರ್ಮೆಂಟ್ ಯಾರು ಇರ್ತದೆ ಅದ್ರ ಮೇಲೆ ಡಿಪೆಂಡ್. ಸೊ ಹಾಗಾಗಿ ಇಲ್ಲಿ ಏನಕ್ಕತಿ ಸಿಗೋದು ಡೌಟು. ಸೊ ಇನ್ನು ನಾಲ್ಕನೇ ಡಿಫ್ರೆನ್ಸ್ ಏನು, ಈಗ ಇಫ್ ಇನ್ ಕೇಸ್ ಸಾರ್ವಜನಿಕ ಮಸೂದೆ ತಿರಸ್ಕಾರ ಆಯ್ತಪ್ಪ ಅಂದ್ರೆ, ಈಗ ಇದು ಫಾರ್ ಎಕ್ಸಾಂಪಲ್ ಸಾರ್ವಜನಿಕ ಮಸೂದೆ ತಿರಸ್ಕಾರ ಆತಂದ್ರೆ ಇದು ಏನಕ್ಕತಿ, ಇದು ಲೋಕಸಭೆ ಅಥವಾ ಸಂಸತ್ತಿನ ಏನಕ್ಕತಿ ವಿಶ್ವಾಸವನ್ನು ಕಳೆದುಕೊಂಡತಿ ಅಂತ ಅನ್ನಿಸ್ತತಿ. ಏನೋ ವಿಶ್ವಾಸ ಇಲ್ಲ. ಹೀಗಾಗಿ ಇವ್ರೇನು ಸರ್ಕಾರಕ್ಕೆ ರಾಜೀನಾಮೆ ಕೊಡಬಹುದಾದಂಥ ಪರಿಸ್ಥಿತಿನೂ ಬರಬಹುದು. ಎಲ್ಲೇ ಸಾರ್ವಜನಿಕ ಮಸೂದೆ ಒಳಗೆ. ಅದ ಖಾಸಗಿ ಮಸೂದೆ ಒಳಗೆ ಇಂಥವು ಯಾವೂ ಬರೋದಿಲ್ಲ. ಸೊ ರಾಜೀನಾಮೆ ಕೊಡುವಂಥ ನೆಸೆಸಿಟಿ ಇರೋದಿಲ್ಲ ಅಂತಂದು ಇದು ಹೇಳ್ತತಿ. ಇನ್ನು ಐದನೇ ವ್ಯತ್ಯಾಸ ಏನು, ಈ ಮಸೂದೆಯನ್ನು ಮಂಡಿಸಲು 7 ದಿನ ಪೂರ್ವವಾಗಿ ಏನು ಮಾಡಬೇಕು, ಸೂಚನೆಯನ್ನು ನೀಡಬೇಕು. ನಾವು ಹಿಂಗೆ ಮಾಡತ್ತೇವ್ರಿ, ಹಿಂಗೆ ಮಸೂದೆಯನ್ನು ಮಂಡಿಸ್ಬೇಕಂತ ಮಾಡೇವಿ. ಬಟ್ ಅದ ಖಾಸಗಿ ಮಸೂದೆಗೆ 1 ತಿಂಗಳು ಬೇಕು. 1 ತಿಂಗಳು ಪೂರ್ವ ಸೂಚನೆಯನ್ನು ನೀಡಬೇಕು ಅಂತಂದೇನು ಹೇಳ್ತತಿ ಸಂವಿಧಾನದೊಳಗೆ
ಉಲ್ಲೇಖವನ್ನು ಮಾಡ್ಯಾರ. ಇನ್ನು ಆರನೇದೇನು, ಈಗ ಇದು ಏನು ಒಂದು ಮಸೂದೆಯನ್ನು ಮಾಡ್ತಿರ್ತಾರೆ ಸಾರ್ವಜನಿಕವಾಗಿ, ಇದರ ಕರಡು ಡ್ರಾಫ್ಟನ್ನು ಏನು ಮಾಡ್ತಾರ, ಕಾನೂನು ಇಲಾಖೆ ಕಾನೂನು ಇಲಾಖೆ ಏನಿರ್ತಾರಲ್ಲ ಅವ್ರ ಜೋಡಿ ಸಮಾಲೋಚಿಸಿ, ಅಂದ್ರೆ ಅವ್ರ ಜೋಡಿ ಮಾತಾಡಿ A to Z ಹಿಂಗೈತಪ್ಪ, ಹಿಂಗಿಲ್ಲ, ಹಿಂಗೆ ಒಂದು ಮಸೂದೆ ಮಾಡತ್ತತಿ, ಹಿಂಗೆ ಏನಂತಂದು ಅದನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವುದವಲ್ಲ ಆ ಇಲಾಖೆ ಏನು ಮಾಡ್ತತಿ, ಆ ಕರಡನ್ನ ಸಿದ್ಧಪಡಿಸ್ತತಿ. ಅದ ಖಾಸಗಿ ಮಸೂದೆ ಒಳಗ ಯಾವ ಸದಸ್ಯನ ಮಂಡಿಸ್ಬೇಕು ಅಂತ ನಿಂತಿರ್ತಾನಲ್ಲ ಅವರು ಅದನ್ನು ರೆಡಿ ಮಾಡ್ತಾರ. ಏನು ಮಾಡ್ತಾರ, ಅವರು ಅದನ್ನು ರೆಡಿ ಮಾಡ್ತಾರ. ಇದು ಖಾಸಗಿ ಮಸೂದೆ ಮತ್ತು ಸಾರ್ವಜನಿಕ ಮಸೂದೆ ಒಳಗಿರುವಂಥ ಡಿಫ್ರೆನ್ಸಸ್. ಇದನ್ನು ಯಾಕೆ ಇಷ್ಟು ಕ್ಲಿಯರಾಗಿ ಹೇಳಾಕತ್ತಾನಿ ಅಂತಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಂದು ನಾಲ್ಕು ಆಪ್ಷನ್ ಕೊಟ್ಟು ಇವುಗಳಲ್ಲಿ ಯಾವುದು ಸರಿ ಅಂತಂದು ಕೆಲವೊಮ್ಮೆ ಕೇಳ್ತಾನೆ. ಹಾಗಾಗಿ ಅವ್ನು ಕೇಳಿ ಬಿಡಲಿ, A to Z ನಾವೇನು ಮಾಡಬೇಕು ಗೊತ್ತಿರ್ಬೇಕು ನಮ್ಗೆ. ಹಾಗಾಗಿ ನಾವೇನು ಮಾಡಬೇಕು, ಎಲ್ಲ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟ್ ಈಗ ನಾವೇನು ಡಿಸ್ಕಷನನ್ನು ಮಾಡೋಣ, ಶಾಸನವನ್ನು ಅಥವಾ ಇದು ಕಾನೂನು ಅಂತಲೂ ನೀವು ಕರಿಬಹುದು, ರೂಪಿಸುವ ಪ್ರಕ್ರಿಯೆ. ಶಾಸನವನ್ನು ರೂಪಿಸುವಂಥ ಪ್ರಕ್ರಿಯೆ ಏನಕ್ಕತಿ. ಇಲ್ಲೇ ಮೊದಲನೇದಾಗಿ ಒಂದು ಶಾಸನವನ್ನು ರೂಪಿಸ್ಬೇಕಂದ್ರೆ 5 ಹಂತಗಳನ್ನು ದಾಟಬೇಕು. 5 ಹಂತಗಳಿರ್ತಾವೆ. ಸೊ ಈ ಹಂತಗಳು ಯಾವ್ಯಾವು? ಮೊದಲನೇದಾಗಿ ಮೊದಲನೇ ವಾಚನ. ಮೊದಲನೇ ವಾಚನ ಅಂತಂದ್ರೆ ಈಗ ಏನಂದ್ರೆ ಯೂಶ್ವಲಿ ಇದ್ದಿದ್ದು ಹೇಳ್ತಾನೆ ರೀ, ಯಾವುದಾದ್ರೂ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆದರೂ ಎಲ್ಲಾದರೂ ಮಂಡಿಸಬಹುದು. ಒಬ್ಬ ಮಂತ್ರಿ ಅಥವಾ ಸಂಸತ್ತಿನ ಯಾವುದೇ ಸದಸ್ಯನು ಈ ಮೊದಲನೇ ವಾಚನದಲ್ಲಿ ಒಂದು ಶಾಸನವನ್ನು ಮಂಡಿಸಬಹುದು. ಇದನ್ನು ಮಂತ್ರಿಯಿಂದ ಅಕಸ್ಮಾತ್ ಅವ ಏನಾರ ಹೇಳಿದ್ನಂದ್ರೆ ಇದನ್ನೇನಂತಾರೆ, ಸಾರ್ವಜನಿಕ ಮಸೂದೆ ಅಂತಂದು ಕರೀತಾರೆ. ಅಕಸ್ಮಾತ್ ಮಂತ್ರಿ ಹೊರಡಿಸ್ಲಿಲ್ಲ ಅಂತಂದ್ರೆ ಏನಂತ ಕರೀತಾರೆ, ಇದನ್ನು ಯಾವುದೋ ಒಬ್ಬ ಸದಸ್ಯ ಮಂಡಿಸಿದಂದ್ರೆ ಖಾಸಗಿ ಮಸೂದೆ ಅಂತಂದು ಏನು ಮಾಡ್ತಾರೆ, ಕರೀತಾರೆ. ಇದನ್ನೇನು ಮಾಡ್ತಾರೆ, ಸದನದ ಅನುಮತಿಯನ್ನು ಪರ್ಮಿಷನ್ನನ್ನು ತಗೊಂಡ ಇವರು ಮಂಡಿಸ್ಬೇಕಾಕತಿ. ಸೊ ಮಸೂದೆಯನ್ನು ಏನು ಮಂಡಿಸ್ತಿರ್ತಾರಲ್ಲ ಆ ಮಸೂದೆ ಒಳಗೆ ಏನೈತಿ, ಅದರ ಶೀರ್ಷಿಕೆ ಏನೋ, ಅದರೊಳಗೆ ಅದ್ರ ಉದ್ದೇಶ ಏನು, ಪ್ರತಿಯೊಂದನ್ನು ಏನು ಮಾಡ್ತಾನವ ಹೇಳ್ತಾನೆ. ಅದನ್ನು ಹೇಳಿದ ಮೇಲೆ ಏನು ಮಾಡ್ತಾರೆ ಇವರು, ಭಾರತದ ರಾಜ್ಯಪತ್ರದಲ್ಲಿ ಭಾರತದ ರಾಜ್ಯಪತ್ರದಲ್ಲಿ ಅಂದ್ರೆ ಗೆಜೆಟ್ ಆಫ್ ಇಂಡಿಯಾದೊಳಗೆ ಏನು ಮಾಡ್ತಾರೆ, ಇದನ್ನ ಪ್ರಕಟಿಸ್ತಾರ. ಇದು ಮೊದಲನೆಯ ವಾಚನ. ಇಲ್ಲಿ ಯಾವುದೇ ಥರದ ಡಿಸ್ಕಷನ್ಗಳು ಇರಂಗಿಲ್ಲ. ಕೇವಲ ಆ ಮಸೂದೆ ಎದ್ರ ಬಗ್ಗೆ ಐತಿ ಅದ್ರದ್ದು A to Z ಹೇಳೋದು, ಅದಾದ್ಮೇಲೆ ಗೆಜೆಟ್ ಆಫ್ ಇಂಡಿಯಾದೊಳಗೆ ಪ್ರಕಟಿಸುವುದು ಇರ್ತತಿ. ಇನ್ನು ಎರಡನೇ ವಾಚನದಾಗ ಏನಿರ್ತತಿ, ಇಲ್ಲಿ ಅದನ್ನು ಇನ್ಡೆಪ್ತ್ ಆಗಿ ಸ್ಟಡಿ ಮಾಡ್ತಾರೆ. ಅಂದ್ರೆ ಇದನ್ನ ಎರಡನೇ ವಾಚನ ಅಂತ ಕರೀತಾರೆ. ಎರಡನೇ ವಾಚನದೊಳಗೆ ಏನು ಮಾಡ್ತಾರೆ, ಸುದೀರ್ಘವಾಗಿ ಇನ್ಡೆಪ್ತ್ ಆಗಿ ಪರಿಶೀಲನೆಯನ್ನು ಮಾಡಿ ಟೋಟಲ್ ಅದು ಲಾಸ್ಟಿಗೆ ಒಂದು ರೂಪವನ್ನು ಪಡ್ಕೊಳ್ತತಿ. ಅಂದ್ರೆ ಒಂದು ಗೆಜೆಟ್ ಆಕತಿ ಅಥವಾ ಒಂದು ಮಸೂದೆ ಆಕತಿ. ಅದನ್ನೇನು ಮಾಡ್ತಾರೆ, ಆದ್ದರಿಂದ ಏನಂತ ಕರೀತಾರೆ ಅದನ್ನ, ಇದು ಶಾಸನ ನಿರೂಪಣಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತತಿ. ಇದು ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತತಿ. ಇದರೊಳಗೆ ಏನು ಬೈಫರ್ಕೇಶನ್ ಇರ್ತತಿ, ಒಂದು ಸಾಮಾನ್ಯ ಚರ್ಚೆಯ ಹಂತ ಅಂತ. ಅಂದರೆ ಇಲ್ಲಿ ಆಬ್ವಿಯಸ್ಲಿ ಅವನು ಏನು ಮಾಡ್ತಾರೆ, ಡಿಸ್ಕಷನ್ಸನ್ನು ಮಾಡ್ತಾರೆ. ಎರಡನೇದ್ದು ಏನು ಮಾಡ್ತಾರೆ, ಸಮಿತಿ ಹಂತ. ಮೂರನೇದ್ದು ಏನು ಮಾಡ್ತಾರೆ, ಪರಿಗಣಿಸಲ್ಪಡುವ ಹಂತ. ಸಲ್ಪಡುವ ಹಂತ ಅಂತಂದು ಬೈಫರ್ಕೇಶನನ್ನು ಏನು ಮಾಡ್ತಾರೆ. ಇಲ್ಲಿ ಈ 3 ಉಪಹಂತಗಳ ಬೈಫರ್ಕೇಶನ್ ಏನೈತಿ, ಎರಡನೇ
ವಾಚನದೊಳಗೈತಿ. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದು ಹೇಳ್ಬೋದು. ಇನ್ನು ಈ ಸಾಮಾನ್ಯ ಚರ್ಚೆಯ ಹಂತದೊಳಗೆ ಏನೈತಿ, ಒಂದು ನಿಮಿಷ ಮೊದಲೊಂದು ಸಾಮಾನ್ಯ ಚರ್ಚೆ ಅಂತ ಬರ್ತಾನಿಲ್ಲ, ನಿಮಗೂ ಲೆಕ್ಕ ಹರಿದಿಲ್ಲ. ಸಾಮಾನ್ಯ ಚರ್ಚೆ ಒಳಗೆ ಈಗೇನು ಗೆಜೆಟ್ ಆಗಿರ್ತೈತಲ್ಲ, ಆ ಗೆಜೆಟ್ಟಿನ ಪ್ರತಿಯೊಂದು ಒಂದೊಂದು ಪ್ರತಿಯನ್ನು ಏನು ಮಾಡ್ತಾರೆ, ಎಲ್ಲ ಸದಸ್ಯರಿಗೆ ಏನು ಮಾಡ್ತಾರೆ, ಇವರು ಕೊಡ್ತಾರೆ. ತೋರಿ ಸಾವುಕಾರ ಹಿಂಗೈತಿ, ಹಿಂಗಿಲ್ಲ, ಇದ್ರದ್ದು ಹಿಂಗೈತಿ ನೋಡ್ರಿ ಅಂತಂದು. ಸೊ ಅದ್ರದ್ದು A to Z ಚರ್ಚೆ ಮಾಡಿದ ಮೇಲೆ ಏನು ಮಾಡಬಹುದು? ಸೊ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳದವು. ಒಂದೇದು ಏನು ಮಾಡಬಹುದು, ಆನ್ ಸ್ಪಾಟ್ ಅದನ್ನು ಚರ್ಚೆಗೆ ತೆಗೆದುಕೊಳ್ಳಬಹುದು, ಆರ್ ಒಂದು ಟೈಮ್ ಫಿಕ್ಸ್ ಮಾಡಬಹುದು. ಇವೆರಡರಾಗ ತೊಡಿ FIX ಫಿಕ್ಸ್ ಮಾಡ್ಬೋದು, ಇದಕ್ಕತಿ. ಇಲ್ಲ ಅಂದ್ರೆ ಸದನದ ಆಯ್ಕೆ ಸಮಿತಿಗೆ ಇದನ್ನ ಒಪ್ಪಿಸುವುದು ಆಗಿರ್ಬೋದು, ಅಂದ್ರೆ ಪರ್ಮಿಷನ್ ಗ್ರಾಂಟೆಡ್ ಅಂತ. ನೆಕ್ಸ್ಟ್ ಏನು ಮಾಡ್ತಾರ, ಥರ್ಡ್ ಒನ್ನು ಉಭಯ ಸದನಗಳ ಜಂಟಿ ಸಮಿತಿಗೆ ಒಪ್ಪಿಸುವುದು. ಜಂಟಿ ಸಮಿತಿಗೆ ಅಂದ್ರೆ ಇದಕ್ಕೆ ಒಂದು ಕಡೆ ರಿಜೆಕ್ಟ್ ಆತಂದ್ರೆ ಈ ಆಪ್ಷನ್ ಬರ್ತೈತಿ. ಇನ್ನು ನೆಕ್ಸ್ಟ್ ಏನು ಮಾಡ್ತಾರ, ಸಾರ್ವಜನಿಕರ ಅಭಿಪ್ರಾಯಕ್ಕೆ ಇದನ್ನು ಮಂದಿನ ವಿಚಾರ ಮಾಡಲಿ ಅಂತಂದು ಏನು ಮಾಡ್ಬೋದು, ಸಾರ್ವಜನಿಕ ಅಭಿಪ್ರಾಯಕ್ಕೆ ಅವರ ಅಭಿಪ್ರಾಯವನ್ನು ಪಡೆಯಕ್ಕೆ ಸರ್ಕ್ಯುಲೇಟನ್ನು ಮಾಡಬಹುದು. ಇವಿಷ್ಟು ಆಕತಿ. ಇನ್ನು ಸೆಕೆಂಡ್ ಸ್ಟೇಜ್ ಏನು, ಸಮಿತಿ ಹಂತ. ಯಾವುದು? ಸಮಿತಿ ಹಂತದೊಳಗೆ ಏನು ಮಾಡ್ತಾರ, ಸಮಿತಿ ಹಂತದಾಗ ಸಿಂಪಲ್ ಏನು ಮಾಡ್ತಾರ, ಸದನದ ಆಯ್ಕೆ ಸಮಿತಿಗೆ ಒಪ್ಪಿಸ್ತಾರೆ. ಇದನ್ನು ಒಪ್ಪಿಸಿದ ಮೇಲೆ ಏನು ಮಾಡ್ತತಿ, ಆಯ್ಕೆ ಏನಾಗಿರ್ತತಲ್ಲ ಆ ಸಮಿತಿ ಇದನ್ನು ಸೂಕ್ಷ್ಮವಾಗಿ ಅಂದ್ರೆ ಇನ್ಡೆಪ್ತ್ ಆಗಿ ಸುದೀರ್ಘವಾಗಿ ಸಮಗ್ರವಾಗಿ ಪರಿಶೀಲಿಸಿದ ನಂತರ ಏನು ಮಾಡ್ತಾರ, ಸಮಿತಿ ಏನು ಮಾಡ್ತತಿ, ಮಸೂದೆಯ ಕೆಲವೊಂದಿಷ್ಟು ಉಪಬಂಧಗಳು ಅಥವಾ ಕಾಲಮ್ಗಳನ್ನು ಏನು ಮಾಡ್ತತಿ, ತಿದ್ದುಪಡಿಯನ್ನು ಮಾಡಬಹುದು ಅಥವಾ ಮಾಡದೆ ಏನು ಮಾಡ್ತತಿ, ಪರಿಶೀಲನೆ ಮತ್ತು ಚರ್ಚೆಯ ನಂತರ ಸಮಿತಿಯ ಮಸೂದೆಯನ್ನು ಏನು ಮಾಡ್ತತಿ, ಹೊಳ್ಳಿ ಸದನಕ್ಕೆ ವಾಪಸ್ ಕಳಿಸ್ತತಿ. ಏನು ಮಾಡ್ತತಿ, ಸದನಕ್ಕೆ ವಾಪಸ್ ಕಳುಹಿಸುತ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಏನು ಬರ್ತತಿ, ಚರ್ಚೆಯ ಹಂತ ಅಂತ ಬರ್ತತಿ. ಏನು, ಚರ್ಚೆಯ ಹಂತ. ಸೊ ಆಬ್ವಿಯಸ್ಲಿ ಚರ್ಚೆಯ ಹಂತ ಅಂತಂದ್ರೆ ಏನು, ಚರ್ಚೆಯ ಹಂತ ಅಂತಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಇವ್ರೇನು ಸಮಿತಿಗೆ ಅವ್ರ ಸಮಿತಿಯ ಹಂತ ಏನು A to Z ಅದನ್ನು ಒಂದು ಇನ್ಡೆಪ್ತ್ ಆಗಿ ಡೀಟೇಲ್ ಸ್ಟಡಿ ಮಾಡಿ ಕಳಿಸಿರ್ತತಲ್ಲ, ಅದು ಎರಡನೇ ಭಾಗದಿಂದ ಇಲ್ಲಿ ಬರ್ತತಿ. ಇಲ್ಲಿ ಏನಾಕತಿ, ಅವ್ರು ಏನು ಕಳಿಸಿರ್ತಾರಲ್ಲ ಆ ಮಸೂದೆ ಇನ್ನೂ ಒಂದು ರೌಂಡ್ ಸುದೀರ್ಘವಾಗಿ ಏನಕತಿ, ಚರ್ಚೆ ಆಕತಿ. ಬರೀ ಚರ್ಚೆ ಆಗೋದಲ್ಲ, ಈಗ ಅದಾದ್ಮೇಲೆ ಆ ಚರ್ಚೆ ಮುಗಿದ್ಮೇಲೆ ಆ ಮಸೂದೆಯನ್ನು ಅಂಗೀಕಾರ ಮಾಡಬೇಕು ಬ್ಯಾಡ ಅನ್ನೋದ್ರ ಮೇಲೆ ಏನಕತಿ, ಮತದಾನ ಮುಗಿತೈತಿ. ಏನಕತಿ, ಮತದಾನ ಸ್ಟಾರ್ಟ್ ಆಕತ್ತಲ್ಲೇ. ಅಕಸ್ಮಾತ್ ಅಲ್ಲಿ ಅಂಗೀಕಾರ ಆತಂದ್ರೆ ಏನಕತ್ತಲ್ಲೇ, ಅಕಸ್ಮಾತ್ ಈಗ ವೋಟಿಂಗ್ ಅದರ ಪರವಾಗಿ ಹೆಚ್ಚಿಗೆ ಬಿದ್ದು ಅದು ಸಕ್ಸಸ್ ಆತಂದ್ರೆ ಏನಕತಿ, ತಿದ್ದುಪಡಿಯ ಮಸೂದೆ ಏನಕತಿ ಒಂದು ಭಾಗ ಆಕತಿ. ಏನಕತಿ, ತಿದ್ದುಪಡಿ ಮಸೂದೆಯ ಒಂದು ಭಾಗ ಆಕತಿ ಅಕಸ್ಮಾತ್ ಅದು ಸಕ್ಸಸ್ ಆದ್ರೆ. ಇನ್ನು ಥರ್ಡ್ ಒನ್ ಏನೈತಿ, ಇದು ಪ್ರಥಮ ವಾಚನ, ದ್ವಿತೀಯ ವಾಚನ, ದ್ವಿತೀಯ ವಾಚನ, ಅದಾದಮೇಲೆ ತೃತೀಯ ವಾಚನ. ತೃತೀಯ ವಾಚನದೊಳಗೆ ಏನೈತಿ, ಇಲ್ಲಿ ಏನಿರುವುದಿಲ್ಲ, ಆ ಮಸೂದೆಯನ್ನು ಸ್ವೀಕರಿಸುವುದೋ ಏನು, ಆ ಮಸೂದೆಯನ್ನು ಸ್ವೀಕರಿಸುವುದೋ ಅಥವಾ ಬೇಡವೋ. ಯಾಕಂದ್ರೆ A to Z ಎಲ್ಲ ಅಲ್ಲಿ ಮುಗಿದು ಬಿಡ್ತೈತಿ. ಈಗ ಇಲ್ಲೇನೋ ಒಂದು ವೇಳೆ ಅಗತ್ಯಕ್ಕೆ ಅವ್ರಿಗೆ ಎಷ್ಟು ನೆಸೆಸಿಟಿ ಐತಲ್ಲ ಅಷ್ಟು ಬಹುಮತ ಬಂದ್ಬಿಟ್ರೆ ಏನಕತಿ, ಅದು ಸ್ವೀಕರಿಸ್ದಂಗೆ. ಬರಲಿಲ್ಲ ಅಂದ್ರೆ ಏನೋ ಅದು ಕ್ಯಾನ್ಸಲ್ ಆದಂಗೆ. ಹೀಗಾಗಿ ಇದು ತೃತೀಯ ವಾಚನ ಅಂತ ನಾವೇನು ಕರಿತೀವಿ, ಇದನ್ನು ಕರಿತೀವಿ. ಸೊ ಇದಾದ್ಮೇಲೆ ಏನಕತಿ, ಈಗ ಪ್ರಥಮ ದ್ವಿತೀಯ ತೃತೀಯ ವಾಚನ ಮುಗಿದ್ಮೇಲೆ ಏನಕತಿ, ಎರಡನೆಯ ಸದನಕ್ಕೆ ಹೋಗ್ಕತಿ. ಇದು ಎಲ್ಲೇ ಎರಡನೆಯ ಸದನಕ್ಕೆ ಹೋಗ್ಕತಿ. ಅಲ್ಲಿ ಆದ್ಮೇಲೆ ಏನಕತಿ, ಅವರು ಒಂದು ತಿದ್ದುಪಡಿ ಇಲ್ಲದೆ ಒಪ್ಪಿಗೆ ನೀಡಬಹುದು ಅಥವಾ ತಿದ್ದುಪಡಿ ಸೂಚಿಸಿ ಒಪ್ಪಿಗೆಯನ್ನು ನೀಡಬಹುದು. ಅಕಸ್ಮಾತ್ ಏನು ಮಾಡ್ಬೋದು, ತಿರಸ್ಕರಿಸಬಹುದು. ಬ್ಯಾಡಿದ ಸುದ್ದಿಲ್ಲ ಅಂತಂದು. ಹೌದಾ? ಇನ್ನು ಲಾಸ್ಟ್ ಏನು,
ಯಾವುದೇ ಕ್ರಮವಿಲ್ಲದೆ 6 ತಿಂಗಳು ಏನು ಮಾಡ್ಬೋದು, ತಮ್ಮ ಬಳಿ ಇಟ್ಕೊಳ್ಬೋದು. ಹಿಂಗಾದಾಗ ಏನಕ್ಕೈತಿ, ಈಗ 6 ತಿಂಗಳು ಅವ್ರ ತಲೆ ಹಿಡ್ಕೊಂಬಿಟ್ರಪ್ಪ, ಏನು ಕೊಡಲಿಲ್ಲ ಅಥವಾ ತಿರಸ್ಕರಿಸಿದ ಮೇಲೆ ಆರ್ಟಿಕಲ್ 108 ಅಂಡರ್ ಏನಕ್ಕತಿ, ಜಂಟಿ ಸಭೆ ಕರೆದ್ಮೇಲೆ ನಿಮ್ಗೆ ಅದರ ಹಕ್ಕಿಕತ್ತಂತೂ ಗೊತ್ತಾಗೇ ಬಿಡ್ತೈತಿ. ಹೌದಾ? ಅದರೊಳಗೆ ಯಾರು ಗೆಲ್ತಾನ ಅನ್ನೋದು ನಿಮಗೆ ಗೊತ್ತಿದ್ದೈತೆ, ಅದನ್ನೇ ನಾನು ಮುಂದೆ ಹೇಳೋದು ಬೇಕಾಗಿಲ್ಲ. ಸೊ ಜಂಟಿ ಸಭೆಯನ್ನು ಮಾಡ್ತಾರೆ. ಇನ್ನು ಇದು ಸಾಮಾನ್ಯ ಅಥವಾ ಖಾಸಗಿ ಮಸೂದೆಗಳಿಗೆ. ಫಾರ್ ಎಕ್ಸಾಂಪಲ್ ತಡ್ರಿ, ಇದ್ರಾಗ ಇನ್ನೂ ಒಂದು ಹಂತ ಐತಿ. ಸೊ ಲಾಸ್ಟ್ನೇ 5ನೇ ಹಂತ ಏನು, ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ. ಅವ್ರು ಏನು ಮಾಡಬಹುದು, ಈಗ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ಬೋದು, ಮೊದಲನೇದಾಗಿ ಏನು ಮಾಡ್ಬೋದು, ಒಪ್ಪಿಗೆಯನ್ನು ನೀಡಬಹುದು. ಎರಡನೇದಾಗಿ ಒಪ್ಪಿಗೆಯನ್ನು ತಿರಸ್ಕರಿಸಬಹುದು. ಏನು ಮಾಡ್ಬೋದು, ತಿರಸ್ಕರಿಸಬಹುದು. ಅಥವಾ ಮರುಪರಿಶೀಲನೆಗೆ ಕಳಿಸ್ಬಹುದು. ಅಥವಾ ಇಲ್ಲೈತೆ ನೋಡ್ರಿ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಏನು ಕ್ರಮ ಕೈಗೊಳ್ಳದೆ ತಮ್ಮ ಬಳಿಯೇ ಇಟ್ಟುಕೊಳ್ಳಬಹುದು. ಆ ಮಸೂದೆಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಬಹುದು. ಇದನ್ನ ಪಾಕೆಟ್ ವಿಟೋ ಅಂತ ಕರಿತೇವೆ. ಇದನ್ನೇನಂತ ಕರಿತೇವೆ, ಪಾಕೆಟ್ ವಿಟೋ. ಬಟ್ ನೆನಪಿರಲಿ, ಇದೊಂದು ಹಣಕಾಸು ಮಸೂದೆಗೆ ಅನ್ವಯ ಆಗುವುದಿಲ್ಲ. ಅದಕ್ಕೆ ಹಣಕಾಸು ಮಸೂದೆ, ಸಂವಿಧಾನ ತಿದ್ದುಪಡಿ, ಇವು ಯಾವ ರಾಷ್ಟ್ರಪತಿಗಳಿಂದ ಅಂಗೀಕಾರ ಇವು ಏನದವಲ್ಲ, ಇವು ಒಳಗಾಗುವುದೇ ಇಲ್ಲ. ಅವರು ಒಪ್ಪಿಗೆಯನ್ನು ನೀಡಲೇಬೇಕು ಅಂತಂದು ಹೇಳ್ತದ. ಇದಿಷ್ಟು ಏನೋ ವಾಚನಗಳು ಹೆಂಗೆ ನಡೀತಾವೋ, ಒಂದು ಸಂವಿಧಾನದಲ್ಲಿ ಏನೋ ಒಂದು ತಿದ್ದುಪಡಿಗಳು ಅಥವಾ ಒಂದು ಕಾಯ್ದೆ ಬರ್ಬೇಕಂದ್ರೆ ಹೆಂಗೆ ಕತಿ ಅನ್ನೋದು ಡೀಟೇಲ್ ಅದು. ಇನ್ನು ಇದಾದ್ಮೇಲೆ ಏನಕ್ಕತಿ, ಸಂಸದೀಯ ಸಮಿತಿಗಳು ಬರ್ತಾವೆ. ಯಾವ ಸಂಸದೀಯ ಸಮಿತಿಗಳು, ಈ ಸಮಿತಿಗಳು ಮತ್ತು ಪ್ರಶ್ನೋತ್ತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣಂತ. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬು ಅಂತ ಏನೇನೋ ಒಂಥರ ಅದನ್ನೊಂದು ಚೂರು ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಒಳಗೊಂದು ಹೊಸದೊಂದು ಗಂಟೆ ಕಟ್ಟಿವ್ರಿ ನಾವು ರೊಕ್ಕ ಕೊಟ್ಟೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆ ಗಂಟೆ ಹೊಡಿರಿ. ಅಂದ್ರೆ ನಿಮ್ಮ ಫೋನಾಗ ಏನೈತಿ, ನಮ್ಮ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಡೈರೆಕ್ಟಾಗಿ ನಿಮ್ಮ ಫೋನಿಗೆ ಬರ್ತಾವೆ ಅಂತ ಹೇಳ್ತಾ, ಯಾರು ಪಾಠಶಾಲಾ ಕಾನ್ಸ್ಟಿಟ್ಯೂಷನನ್ನು ಕಲಿಯೋಕೆ ಇಷ್ಟಪಡ್ತಾರಲ್ಲ ಅವರಿಗೆ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ದತ್ತಗುರು ಎಲ್ಲರಿಗೂ ನಮಸ್ಕಾರ.